ಒಂದು ದಪ್ಪದೊಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಕ್ಕೆ, 4 ಲವಂಗ, 1 ಯಾಲಕ್ಕಿ, ಸ್ವಲ್ಪ ಸೋಂಪು, ಅರಿಶಿನ ಪುಡಿ, 2 ಟೊಮೊಟೊ, ಸ್ವಲ್ಪ ಪುದೀನ, 1 ದಪ್ಪದೊಂದು ಈರುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಸೋಯಾಬೀನ್. ಈಗ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಯಾಲಕ್ಕಿ, ಲವಂಗ, ಸೋಂಪು, ಬನ್ನಿ ಇಷ್ಟನ್ನು ಸೇರಿಸಿ ರುಬ್ಬನ. ಈಗ ಕುಕ್ಕರನ್ನು ಇಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾದ ಮೇಲೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಪುದೀನ ಹಾಕ್ಕೊಳ್ಳಿ. ಪುದೀನ ಹಾಕಿ 20 ಸೆಕೆಂಡ್ ಫ್ರೈ ಆದ ನಂತರ 2 ಚಿಟಿಕೆ ಅರಿಶಿನ ಹಾಕಿ. ಅರಿಶಿನ ಹಾಕಿ 20 ಸೆಕೆಂಡ್ ಫ್ರೈ ಆದ ನಂತರ ಹೆಚ್ಚಿಟ್ಟಿರುವಂಥ 2 ಟೊಮೊಟೊವನ್ನು ಹಾಕಿಕೊಳ್ಳಿ. ಈಗ ಈ ಟೊಮೊಟೊವನ್ನು 1 ನಿಮಿಷದವರೆಗೂ ಚೆನ್ನಾಗಿ ಬಾಡಿಸಿ. ಸಿದ ನಂತರ ರುಬ್ಬಿರುವಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸಿಕೊಳ್ಳಿ. ಮಸಾಲೆ ಹಾಕಿದ ನಂತರ ಕುಕ್ಕರನ್ನು ಮುಚ್ಚಿ 1 ನಿಮಿಷದವರೆಗೂ ಫ್ರೈ ಆಗಲು ಬಿಡಿ. ನಿಮಿಷ ಆದ ನಂತರ ಕುಕ್ಕರ್ ಮುಚ್ಚಳವನ್ನು ತೆಗೆದು ಈ ರೀತಿ ಫ್ರೈ ಮಾಡಿಕೊಳ್ಳಿ.
ಫ್ರೈ ಆದ ನಂತರ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 2 ಟೀ ಸ್ಪೂನು ಧನಿಯಾ ಪುಡಿ, ನಾನು ಇಲ್ಲಿ 2 ಟೀ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ನೀವು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಹಾಕಿರುವ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೆನೆಸಿಟ್ಟಿರುವ ಸೋಯಾಬೀನನ್ನು ಚೆನ್ನಾಗಿ ಹಿಂಡಿ ಇದರಲ್ಲಿ ಸೇರಿಸಿಕೊಳ್ಳಿ. ಸೋಯಾಬೀನನ್ನು ಸೇರಿಸಿದ ನಂತರ ಈ ರೀತಿ ಕಲಿಸಿಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಸಿದ ನಂತರ ಹೆಚ್ಚಿಟ್ಟಿರುವ ಕೊತ್ತಂಬರಿಯನ್ನು ಸ್ವಲ್ಪ ಸೇರಿಸಿಕೊಳ್ಳಿ. ಕೊತ್ತಂಬರಿ ಫ್ರೈ ಆದ ನಂತರ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ. ಹಾಕಿದ ನಂತರ ಈ ರೀತಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಿ. ಈ ರೀತಿ ಎಣ್ಣೆ ಬಿಟ್ಟ ನಂತರ ತೊಳೆದಿಟ್ಟಿರುವ 2 ಗ್ಲಾಸ್ ಅಕ್ಕಿಯನ್ನು ನಾನು ಇದಕ್ಕೆ ಈಗ ಸೇರಿಸುತ್ತೇನೆ.
ಈ ಗ್ಲಾಸಿನಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ಹಾಕಿದೆ. ಅಕ್ಕಿಯನ್ನು ಹಾಕಿದ ನಂತರ ಈ ರೀತಿ ಕಲಸಿಕೊಳ್ಳಿ. ಇದೇ ಗ್ಲಾಸಿನಲ್ಲಿ ಈಗ ನಾನು 4 ಗ್ಲಾಸ್ ನೀರನ್ನು ಸೇರಿಸಿಕೊಳ್ಳುತ್ತೇನೆ. ಈ ರೀತಿ ಕಲಸಿದ ನಂತರ ಉಪ್ಪು ಖಾರ ರುಚಿಯನ್ನು ನೋಡಿ ಕಮ್ಮಿ ಇದ್ದಲ್ಲಿ ಸೇರಿಸಿಕೊಳ್ಳಿ. ಈಗ ಕುಕ್ಕರನ್ನು ಮುಚ್ಚಿ 1 ವಿಸಲ್ ಬರುವವರೆಗೂ ಬಿಡಿ. ಕುಕ್ಕರ್ 1 ವಿಸಲ್ ಬಂದ ನಂತರ ಸ್ಟವನ್ನು ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಲು ಬಿಡಿ. ಕುಕ್ಕರ್ ತಣ್ಣಗಾದ ನಂತರ ಈಗ ಬಿಸಿಯಾದ ರುಚಿಯಾದ ಸೋಯಾಬೀನ್ ಟೊಮೊಟೊ ಬಾತ್ ಸವಿಯಲು ಸಿದ್ಧ. ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ ಫುಡ್ ಏರಿಯಾ ಕನ್ನಡ ಅಮ್ಮನ ಕೈರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುತ್ತಿರುವ ಗಂಟೆ ಗುರುತನ್ನು ಒತ್ತಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಮ್ಮನ ಕೈರುಚಿಯನ್ನು ಉಳಿಸಿ ಬೆಳೆಸಿ.